ಏನ್ ಮಾತಾಡ್ತಿದ್ಯಾ ನಂದಿನಿ? ನೀನು ತಲೆಗಿಲ್ಲ ಕೆಟ್ಟೋಗಿದ್ಯಾ? ಊಟದಲ್ಲಿ ವಿಷ ಹಾಕಕ್ಕೆ ಹುಚ್ಚು ಬಂದಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನ್ ನನ್ನ ಬಗ್ಗೆ? ಏನಾದ್ರೂ ಆಗ್ಲಿ ತಿಳಿದು ಮಾತಾಡು ನೀನು. ಸುಮ್ಮನೆ ಕೋಪ ಒರೆಸ್ಬಿಟ್ಟು ಏನೇನೋ ಮಾತಾಡ್ಸ್ಕೋಬೇಡ ನೀನು. ಏನ್ ಮಾತಾಡ್ಸ್ಕೊಂಡವ್ರು ಇರೋದನ್ನೇ ಹೇಳೋದು. ಬೇಡ ಕತೆ, ಬೇಡ ಅಂದ್ಮೇಲೆ ಹೋಗ್ಬೇಕು. ಅದು ಬಿಟ್ಬಿಟ್ಟು ಏನೋ ಆಟ ಮಾಡ್ತಾನೆ ನಿಂತವಳೆ. ನಂಬ ಕಾಯ್ಕಿಲ್ಲ ಕಾಲದಲ್ಲಿ ಯಾರನ್ನೂ ಅಷ್ಟು ಪ್ರೀತಿಸಿದ್ದ ಸೂರ್ಯನ ಹೆಂಗ್ ಮಾಡಿದ್ರು ನೀನ್ ಯಾವ ಲೆಕ್ಕ ಹಾಕಿದ್ರು ಹಾಕಿರ್ಬೋದು. ಮೈಂಡ್ ಯುವರ್ ಲ್ಯಾಂಗ್ವೇಜ್ ನಂದಿನಿ. ಇದೇನ್ ಮಾತಾಡ್ತಾ ಇದೀಯಾ? ಇದು ಸರಿ ಇರಲ್ಲ ನೋಡು. ಏನ್ ಅನ್ಕೊಂಡಿದ್ಯಾ ನನ್ನ ಬಗ್ಗೆ ನೀನು? ಏನ್ ಮಾತಾಡ್ತಿದ್ಯಾ? ವಿಷ ಹಾಕೋದಕ್ಕೆ ಅದು ನೀನು ಏನ್ ಮಾಡಿದ್ಯಾ ಅಂದ್ರೆ, ನೀನು ನಂತರ ಯೋಚನೆ ಮಾಡ್ತಿಲ್ಲ. ಮೊದಲು ನಿನ್ಗೆ ಆ ಥರ ಬುದ್ಧಿ ಅಲ್ವಾ? ನೀನು ಬೇರೆಯವ್ರ ನಂತರನೇ ಇರ್ಬೋದು ಅಂದ್ಬಿಟ್ಟು ನೀನು ಆ ಥರ ಯೋಚನೆ ಮಾಡ್ತಿದ್ಯಾ ಅಷ್ಟೇ. ನೀನು ಈ ಥರ ಅಂದಿದ್ರಲ್ಲಿ ಏನು ತಪ್ಪಿಲ್ಲ ಬಿಡು. ನಿನ್ನ ಸ್ವಭಾವನೇ ಅಂತದ್ದು, ನಿನ್ನ ಮನಸ್ಥಿತಿನೇ ಅಂತದ್ದು. ಎಲ್ಲರೂ ಮನಸ್ಸಲ್ಲೆಲ್ಲ ಬರೀ ವಿಷಯನೇ ತುಂಬ್ಕೊತಿದ್ಯಾ. ಒಳ್ಳೇದ್ರ ಬಗ್ಗೆ ಎಲ್ತಾನೆ ಯೋಚನೆ ಬರುತ್ತೆ ಹೇಳು? ಒಳ್ಳೇದ್ರ ಬಗ್ಗೆ ಒಂದು ಸ್ವಲ್ಪನೇ ಯೋಚನೆ ಬರೋದಿಲ್ಲ. ಛೀ, ನೀನು ಎಂತ ಇಷ್ಟು ಚೀಪಾಗಿ ಯೋಚನೆ ಮಾಡ್ತೀಯಾ ನೀನು? ಅಲ್ಲ, ಏನು ಫ್ಯಾಮಿಲಿ ಮೆಂಬರು ಊಟ ಕೊಡೋಣ ಮನೇಲಿ ಇರೋರು ಅಂತ ನಾನು ಒಂಥರ ಬಂದರೆ ಅವ್ರಿಗೆ ವಿಷಯ ಕೊಟ್ಟು ಬರ್ತಾರಂತೆ. ನೋಡು, ನೀನು ಸಹಿಸ್ಬಿಟ್ಟು ಇಷ್ಟು ಗೋರ್ಕೊಂಡು ಗುಡ್ಡಿ ಹಾಕೊಳ್ಳೋದಿದೆಯಲ್ಲ, ಅದಕ್ಕೆ ನೀನು ಸಹಿಸ್ಬಿಟ್ಟು ಇದು ಮಾಡ್ಕೊಬಿಡ್ತೀನಿ. ಓಕೆ, ಏನು ನೋಡ್ತಾ ನಿಂತಿದ್ಯಾ? ಹೋಗು. ನಾನು ನಿನಗೆ ಊಟ ಕೊಡೋಕೆ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ನಾನು ಏನು ನಿನಗೆ ಕೊಡಬೇಕು ಅನ್ನೋ ಪರಿಸ್ಥಿತಿ ನನಗಿರಲಿಲ್ಲ. ಸೂರ್ಯ ಅವ್ರಿಗೋಸ್ಕರ ಮಾತ್ರ ನೀನು ಕೊಡೋಕೆ ಬಂದಿದ್ದು, ಗೊತ್ತಾಯ್ತಾ? ನನಗೆ ಮನೆ ಬರ, ನಿನ್ನ ಮುಂದಕ್ಕೆ ನಾನು ತಂದ್ಕೊಡ್ಬೇಕು ಅನ್ನೋ ಹಣೆ ಬರ. ಚೆನ್ನಾಗಿ ಮಾತಾಡ್ತಿದ್ದಾಳೆ, ಚೆನ್ನಾಗಿ. ಏನು ಅನ್ಕೊಂಡಿದ್ಯಾ ನೀನು? ವಿಷ ಅಂತೆ ವಿಷ. ನೆಟ್ಟಿಗೆ ಮಾತಾಡಿ ನೀನು. ನೇಲ್ಗೆ ಇದೆ, ಬಾಯಿ ಇದೆ ಅಂತ ಸಿಕ್ಕದ್ನೆಲ್ಲ ಬೊಗಳು ಬೇಡ ನಿನ್ನ ನಾಯಿ ಥರ. ನೋಡು ರುಕ್ಮಿಣಿ, ನೀನು ನನ್ನ ಜಾಗಕ್ಕೆ ಬರ್ಬಿಟ್ಟು ಸುಮ್ಮನೆ ನೀನು ಇಲ್ದರ ಮಾತೆಲ್ಲ ತಗೊಂಡು ಇಲ್ಲಿ ಜಗಳ ಕೆರೆಗೆ ಬರಬೇಡ ನೀನು. ನಾನು ನೋಡು, ಮನೇಲಿ ಜಾಸ್ತಿ ಮಾಡೋ ಕೆಲಸ ಇಲ್ವಲ್ಲ, ಏನು ಇಲ್ಲ, ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು ನಿನ್ನ ಜೊತೆ ಜಗಳ ಕೆರೆಗೆ ಬರ್ತೀನಿ. ಜಗಳನ ಏನು ಅನ್ಕೊಂಡಿದ್ಯಾ? ನನಗೆ ಗೊತ್ತಿರಲಿಲ್ಲ. ನಾನೇ ಎಲ್ಲ ಕೆಲಸ ಮಾಡ್ಕೊಂಡಿದ್ದು ತಪ್ಪು. ಏನೋ ಚಪ್ಪಲಿ ಚೆನ್ನಾಗಿದೆ, ನೋಡೋಕ್ಕೆಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ತಲೆ ಮೇಲೆ ಹೊತ್ಕೊಬಂದ್ಬಿಟ್ಟೆ ನಾನು. ಚಪ್ಪಲಿ ಯಾವತ್ತಿದ್ರೂ ಆಚೆನೆ ಬಿಡಬೇಕು ನಂದಿನಿ, ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ನಂದಿನಿ, ಅದು ತಲೆ ಮೇಲೆ ಕೂರಿಸ್ಕೊಂಡ್ರೆ ಹಿಂಗೆ ಆಗೋದು. ನಾನೆಲ್ಲ ಚೆನ್ನಾಗಿದೆಯಲ್ಲ ಚಪ್ಪಲಿ, ಕಾಸ್ಟ್ಲಿದು ಅಂತ ಹೇಳಿ ತಲೆ ಮೇಲೆ ಮುಗಿಸ್ಕೊಬಿಟ್ಟೆ. ಅದು ನನಗೆ ಬಂದು ಸರಿಯಾಗಿ ಮಾಡ್ತು. ಏನು ಅನ್ಕೊಂಡಿದೀಯ ನೀನು? ಛೀ, ಅಲ್ಲ, ಎಂಥ ಚೀಪಾಗಿ ಯೋಚನೆ ಮಾಡ್ತೀಯಲ್ಲ ನೀನು. ಎಂಥ ಹಿಂಗ್ಸು, ಎಂಥ ಕೆಟ್ಟ ಹಿಂಗ್ಸು. ಅದು ಅಲ್ಲದೆ ತಾಯಿ ಬೇರೆ ಆಗ್ತೀಯಾ. ಯಾವ ಥರ ಇರಬೇಕು ನೀನು? ಅದು ಬಿಟ್ಬಿಟ್ಟು ಏನು ಕಚೇಡವಾಗಿ ಯೋಚನೆ ಮಾಡ್ತೀಯಾ? ಕಚೇಡವಾಗಿ ವಿಷ ಅಂತೆ ವಿಷ. ಏನು ಅನ್ಕೊಂಡಿದ್ಯಾ? ನೀನು ಅನ್ಕೊಂಡಿದ್ಯಾ ನೀನು ವಿಷ ಹಾಕಿದ್ರೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅದಕ್ಕೆ ಸೂರ್ಯ ಅವರು ಬೈದ್ಬಿಟ್ಟು ಬಂದಿದ್ದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದಿ. ಏನು ಅನ್ಕೊಂಡಿದ್ಯಾ? ನಿನ್ನ ಬಗ್ಗೆ ನಾನು ಏನು ತಿಳ್ಕೊಂಡಿಲ್ಲ ಅಂತ ಅನ್ಕೋಬೇಡ. ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ನೀನು ಎಂಥ ಕೀಳು ವ್ಯಕ್ತಿ ಅಂತ ನನಗೆ ಗೊತ್ತು. ನಾನು ಅದೆಲ್ಲ ತಗೊಂಡು ಜಗಳ ತಗೋ ಕೂತ್ಕೋಬಾರ್ದು. ಅದು ನಿನ್ನ ಸ್ವಾಭಿಮಾನಕ್ಕೆ ತಕ್ಕಾಗ ನೀನು ಹೆಂಗಿದ್ಯಾ ಅದು ನಿನ್ನನ್ನು ತೋರಿಸುತ್ತೆ ಹೊರತು ಸುಮ್ಮನೆ ನಾನು ಯಾಕೆ ನಿನ್ನ ಬಗ್ಗೆ ಮಾತಾಡಲಿ ಅಂತ ನಾನು ಸುಮ್ಮನಿದ್ದು. ನೀನು ನನ್ನ ಸುದ್ದಿ ಬಂದುಬಿಟ್ಟು ನಾನು ಸುಮ್ಮನಾಗ್ಬಿಡ್ತೀನಾ? ಏನು ಬೇರೆಯವ್ರಿಗೆಲ್ಲ ನೀನು ಸಿಕ್ತಾಗೆ ಮಾತಾಡಿ ಅಭ್ಯಾಸ ಆಗಿರ್ಬೋದು. ನಿನ್ನ ಕೈಲಿ ನೀನು ಬೈಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ನಾನೇನು ನಿಮ್ಮ ಅಪ್ಪನ ಮನೆಗೆ ಬಂದಿರೋ ಕಣೆ. ನಾನು ನನ್ನ ಗಂಡನ ಮನೇಲಿದ್ದೀನಿ, ಅರ್ಥ ಆಯ್ತಾ? ನಾನೆಲ್ಲೋ ಮನೇಲಿರೋರು ಒಂಥರ ಏನೇ ನೀನು. ನಾನು ಮನುಷ್ಯತ್ವದಿಂದ ನೋಡ್ತಾ ಇರೋದು, ಆ ಕಾರಣಕ್ಕೋಸ್ಕರ ಸುಮ್ಮನಿರೋದು. ನೀನು ಕಲಂದಂಗೆಲ್ಲ ಹಂಚ್ಕೊಳಕ್ಕಾಗೋದಿಲ್ಲ. ಬೇಕಾದ್ರೆ ನೀನು ಮಾಡ್ಕೊಂಡು ತಿನ್ನು. ಅಲ್ಲ, ಏನು ಮಾತಾಡ್ತಾ ಇರೋದು ನೀನು? ನಮ್ಮ ಅವ್ವ ಬಂದಾಗ ಏನೋ ದೊಡ್ಡದಾಗ ಅಂದ್ಬಿಟ್ಟೆ ನಾವು ಮಾಡ್ತೀವಿ, ನಾವು ನೋಡ್ಕೊತೀವಿ, ನಾವು ಮಾಡ್ತೀವಿ ಅಂತ. ಈಗೇನು ಯೋಗ್ಯತೆ ಇರೋರಿಗೆಲ್ಲ ಮಾಡ್ಬೋದು, ಯೋಗ್ಯತೆ ಇಲ್ಲದವ್ರಿಗೆಲ್ಲ ಮಾಡ್ತಾ ನಿಂತ್ಕೊಳಕ್ಕೆ ಆಗೋದಿಲ್ಲ. ನಿಮ್ಮ ಅವ್ವನ್ನೇ ಕರಿ, ನಿಮ್ಮ ಅಣ್ಣನ್ನೇ ಕರಿ, ಮಾತಾಡ್ತೀನಿ ನಾನು ಅವ್ರ ಜೊತೆ. ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ನಾನು ಈ ಥರ ಇದ್ದಿದ್ದು, ಅರ್ಥ ಆಯ್ತಾ? ನೀನು ಈ ಥರ ಆಗಿದ್ರೆ ನಾನು ಅವತ್ತೇ ಮಾಡೋದಿಲ್ಲ ಅಂತ ಹೇಳ್ತಿದ್ದೆ. ನಿನಗೆ ಗೊತ್ತಾಗುತ್ತೆ ನಿನ್ನ ವ್ಯಕ್ತಿತ್ವ ಎಂಥದ್ದು ಅಂತ. ಸಣ್ಣ ಪಾಪುನೇ ಹೋಗಿ ಸಾಯಿಸ್ತೀನಿ ಅಂತೀಯಲ್ಲ, ಎಂಥ ಮೃಗ ಅಂತ ಅಲ್ಲೇ ಗೊತ್ತಾಗುತ್ತೆ ಕಣೆ ನಿನಗೆ. ನನಗೆ ಗೊತ್ತಾಗುತ್ತೆ ನೀನು ಎಂಥಾಳು ಅಂತ. ಮಗು ಹಾಳಾಗ್ಬಿಡುತ್ತಲ್ಲ ಅಂತ ನಾನು ಮಾಡಿದ್ದು. ನಿನ್ನ ಕೆಲಸ ನೀನೇ ಮಾಡ್ಕೊಂಡು ತಿನ್ನು. ನನಗೇನು ಹಣೆ ಬರ ಬಂದಿಲ್ಲ. ಎಲ್ಲ ನಿನ್ನ ಮುಂದಕ್ಕೆ ತಂದ್ಕೊಡೋದಕ್ಕೆ, ನಿನ್ನ ಮುಂದೆ ತಂದ್ಕೊಡೋದಲ್ಲದೆ 108 ಮಾತು ಕೇಳೋದಕ್ಕೆ ನನಗೇನು ಹಣೆ ಬರ ಬಂದಿದೆಯಾ? ಈ ವಿಚಾರನ ಅತ್ತೆಗೆ ಮಾವನಿಗೆ ಸೂರಿಗೆ ಹೋಗಿ ಹೇಳಿದ್ರೆ ಹೆಂಗಾಗುತ್ತೆ ಗೊತ್ತಾ? ಆದರೆ ನನಗೆಲ್ಲ ನಿನ್ನಂಗೆ ಹಂಟಿಸೋ ಬುದ್ಧಿ ಇಲ್ಲ. ಸುಮ್ಮನೆ ಆಮೇಲೆ ಏನಾದರೂ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅವ್ರನ್ನ ಕರೆದಿ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅದೆಲ್ಲ ಮಾಡೋ ಅಭ್ಯಾಸ ನನಗಿಲ್ಲ. ಅಲ್ಲೇಡ್ರೆ ಅಲ್ಲೇ ಬಹುಮಾನ, ಗೊತ್ತಾಯ್ತಾ? ನಿನ್ನಂಗಲ್ಲ. ನಿನ್ನಂಗೆ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಂಡೆ. ಅದೆಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನನಗೆ? ಮೊದಲು ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡೋದು ಕಲಿ ನೀನು. ಒಳ್ಳೆ ತಂದಾಗ ಯೋಚನೆ ಮಾಡೋದು ಕಲಿ, ಎಲ್ಲ ಸರಿ ಹೋಗುತ್ತೆ. ನೀನು ಈ ಥರ ಸಣ್ಣದಾಗಿ ಚೀಪಾಗಿ ಹಾಡಿ ನಿನ್ನ ಜೀವನ ಹಾಳು ಮಾಡ್ಕೊಂಡೆ. ನೋಡಿ ಈಗ ಸರಿ ಇರೋಕ್ಕಿಲ್ಲ. ನನ್ನ ಜೀವನದ ಬಗ್ಗೆ ಮಾತಾಡೋದು ನೀನೇ ಅವಳು ಅಂತ ಏನು ಕರೆದ್ರೆ ಇಲ್ಲಿ ಭಾಷಣ ಬಿಗಿ ಬಾ ನನ್ನ ಜೀವನದ ಬಗ್ಗೆ ಅಂತ. ಚೆನ್ನಾಗಿ ಮಾತಾಡ್ತಾಳೆ ಬಳೆಯ. ನಾನೆಲ್ಲ ಹೋಗ್ಲಿತಾಳು ಮಟ್ಲಿತಾಳು ಅಂತ ನಾನು ಅನ್ಕೊಂಡ್ರೆ ಬಂದವಳೆ ಇಲ್ಲಿ ಒಂದಿಲ್ಲ ಒಂದೊಂದು ಕ್ಯಾತೆ ತಗೊಂಡು ಹೋಗಿ ಮಾಡ್ಬಿಟ್ಟು ತಿಂತೀನಿ ಅತ್ತೆ. ನೀನೇನು ತಿನ್ನೋದು? ನಾನು ತಗೊಂಡು ಹೋಗ್ತೀನಿ. ಇದ್ರಲ್ಲಿ ವಿಷ ಬೆರೆಸಿದ್ದೀನಲ್ಲ, ನೀನು ತಿನ್ನಕ್ಕೆ ಹೋಗ್ಬೇಡ ಆಯ್ತಾ? ನೀನು ತಿಂದ್ರೆ ಸಕ್ಕಿ ಹೋಗ್ಬಿಟ್ರೆ ಆಮೇಲೆ ಏನು ಮಾಡೋದು? ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತಲ್ಲ ನಂದಿನಿ. ಇದನ್ನು ತಗೊಂಡೋಗಿ ನಾನು ತಿನ್ಕೋತೀನಿ. ಇನ್ಮೇಲಿಂದ ಒಬ್ರಿಗೆ ಅಡುಗೆ ಮಾಡೋ ಕೆಲಸ ತಪ್ಪು. ಮಾಡ್ಕೊಂಡು ತಿನ್ನು, ಬೇಕಾದ್ರೆ ಬೇಡ ಅಂದರೆ ಹಸ್ಕೊಂಡಿರು. ನನಗೇನು, ನಾನೆಲ್ಲ ಮಾಡ್ಕೊಡ್ರೋಣ ತಾಳು ಅಂತ ಮಾಡ್ಕೊಟ್ರೆ ನನಗೆ ಹೇಳಕ್ಕೆ ಬರ್ತಾಳೆ. ನನಗೇನೆ ನೀನೇನು ನಿನ್ನ ಸಹಿಸ್ಬಿಟ್ಟು ನಿನ್ನ ಮನೆಯಿಂದ ಆಚೆಗೆ ಹೋಗ್ಬೇಕು ಅನ್ನೋದು ನನಗೆ ಅಷ್ಟೊಂದು ದೊಡ್ಡ ವಿಷಯ ಅಲ್ಲ. ನಾನೇನೋ ಒಂದು ಮನುಷ್ಯತ್ವದಿಂದ ಯೋಚನೆ ಮಾಡ್ತಾ ಇದ್ದೀನಿ, ಅರ್ಥ ಆಯ್ತಾ? ನಾನು ಹೆಂಗೋ ನೀನು ಹಾಗೆ ಬಂದಿದ್ದೀಯಾ ಅಂತ ಅದೊಂದೇ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನಿರೋದು. ಇಲ್ಲಾಂದರೆ ನೀನು ಯಾವತ್ತೂ ಮನೆಯಿಂದ ಆಚೆಗೆ ಆಗ್ತಾ ಇದ್ದೆ. ಇವಾಗ ಸೂರ್ಯ ಅವ್ರಿಗೆ ಒಂದೇ ಒಂದು ಸಲ ಹೇಳಿದ್ರೆ ಸಾಕು, ಮನೆಯಿಂದ ಆಚೆಗೆ ನೀನು ಕಳಿಸೇ ಬಿಡ್ತಾರೆ. ಅತ್ತೆ ಅವ್ರಿಗೆ ಹೇಳಿದ್ರು ಅಷ್ಟೇ, ನೀನು ಏನೇ ಮಾಡ್ಕೊಂಡ್ರು ಅಷ್ಟೇ
ಇಲ್ಲೇನು ನಡೆಯೋದಿಲ್ಲ. ಸುಮ್ಮನೆ ಎಗ್ರಾಡಕ್ಕೆಲ್ಲ ಹೋಗ್ಬೇಡ, ನಿನ್ನ ಪಾಡು ನೀನು ಇದ್ಬಿಡು. ಅದು ಅಲ್ಲದೆ ನನ್ನ ಸುದ್ದಿಗೆ ಬಂದುಬಿಟ್ರೆ ಮಾತ್ರ ನಾನಂತೂ ಸುಮ್ಮನೆ ಬಿಟ್ಕೊಡೋದಿಲ್ಲ ನಿನ್ನ. ಏನು ಬೇರೆಯವ್ರ ಜೊತೆಗೆಲ್ಲ ನೀನು ಆಟಾಡಿ ಪಾಠ ಆಗಿರ್ಬೋದು, ಬಟ್ ನನ್ನಂತ ನೀನು ಇನ್ನೂ ನೋಡಿಲ್ಲ. ಆಮೇಲೆ ಸರಿ ಆಗಿರೋದಿಲ್ಲ ನೋಡ್ಕೋ. ಸುಮ್ಮನೆ ನೀನೇ ಬಂದು ಹಳ್ಳಕ್ಕೆ ಬಿದ್ದಂಗೆ ಆಗ್ಬಿಡುತ್ತೆ. ಆಮೇಲೆ ನಿನ್ನ ಗುಂಡಿನ ನೀನೇ ತೋಡ್ಕೊಂಡಂಗೆ ಆಗ್ಬಿಡುತ್ತೆ. ಹುಷಾರು, ನನ್ನ ತಂಟೆಗೆ ಮಾತ್ರ ನೀನು ಬರೋಕ್ಕೆ ಹೋಗ್ಬೇಡ. ನೀನು ನಿನ್ನ ಜೀವನ ಎಷ್ಟಿದೆಯೋ ಅಷ್ಟೇ ನೋಡಿಕೊಂಡು ನೀನು ತೆಪ್ಪಗಿದ್ಬಿಡು. ಇನ್ನು ಒಳ್ಳೆತನ ಇದ್ದರೂ ಈ ಕಾಲದಲ್ಲಿ ತುಂಬ ಕಷ್ಟಪ್ಪ. ಇಂಥವ್ರು ಇದ್ದರೆ ಹೆಂಗೆ ಈ ಕಾಲದಲ್ಲಿ ಯಾರನ್ನ ಹತ್ರ ನಂಬಕ್ಕಾಗುತ್ತೆ? ವಿಷ ಹಾಕ್ತಾರಂತೆ, ವಿಷನ. ಅಷ್ಟು ನಂಬಿಕೆ ಇಲ್ಲ ಅನ್ನೋದು ಅವತ್ತೇ ಬೊಗಳುವೆ, ನಾನು ಅಡುಗೆ ನಾನೇ ಮಾಡ್ಕೊಂಡು ತಿಂತೀನಿ ಅಂತ. ವಿಷ ಹಾಕ್ತಾರಂತೆ, ವಿಷನ. ನಿನ್ನಷ್ಟಲ್ಲ ಕಣಪ್ಪ, ನಿನ್ನಷ್ಟು ಕೆಟ್ಟೋಳಲ್ಲ ನಾನು. ಊಟದಲ್ಲೆಲ್ಲ ವಿಷ ಬೆರೆಸ್ಕೊಂಡು ಅಷ್ಟು ಸಹಿಸೋ ಮಟ್ಟಕ್ಕೆಲ್ಲ ನಾನು ಅಷ್ಟು ಕೀಳು ಮಟ್ಟಕ್ಕೆಲ್ಲ ಹಿಡಿಯೋದಿಲ್ಲ, ಅರ್ಥ ಆಯ್ತಾ? ನಿನ್ನಷ್ಟು ಮೃಗ ಮನಸ್ಥಿತಿ ನಾನಿಲ್ಲ ನನಗೆ. ಸಿಕ್ತಂಗೆ ಬೊಗಳ್ತಾ ಇದ್ದಾಳೆ, ಸಿಕ್ತಂಗೆ. ಏನು ರುಕ್ಮಿಣಿ ಸುಮ್ಮನೆ ಇದ್ದಾಳಲ್ಲ, ಅವಳು ಎದುರ್ಕೊತಾಳೆ ನನ್ನ ಕಂಡ್ರೆ ಅಂತ ಅಂದ್ಕೊಂಡಿದ್ಯಾ? ಆ ಥರ ಏನಿಲ್ಲ. ಸುಮ್ಮನೆ ಯಾಕೆ ಕೆಸರಿಗೆ ಕಲ್ಲು ಹಾಕ್ಬಿಟ್ಟು ಮೈ ಮೇಲೆಲ್ಲ ಹಾರಿಸ್ಕೊಳ್ಳೋ ಪರಿಸ್ಥಿತಿ ನನಗೆ ಯಾಕೆ ಅಂತ ನಾನು ಸುಮ್ಮನೆ ಇರೋದು ಅಷ್ಟೇ. ಏನು ಮಾತಾಡ್ತಿದ್ದೀನಿ ನೀನು? ಕೆಸರು ಅಂತ ಇದ್ದಿ ಏನು ಅನ್ಕೊಂಡಿದ್ದೀನಿ ನೀನು ಹೇಗೆ ಅಂತಿದ್ಯೋ ಹಾಗೆ ಅನ್ಕೊಂಡಿರೋದು. ನಿನ್ನ ಸ್ಪೆಷಲ್ ಆಗಿ ಅನ್ಕೊಂಡಿಲ್ಲ. ಅತ್ತೆಗೋಗಿ ಹೇಳ್ತೀನಿ, ನಮ್ಮ ಆಡ್ತೀನಿ, ಮಾವನಿಗೋಗಿ ಹೇಳ್ತೀನಿ. ಏನಂತ ಹೇಳ್ತೀಯಾ? ರುಕ್ಮಿಣಿ ಊಟ ತಂದ್ಕೊಟ್ಟಿದ್ಲು, ನಾನು ವಿಷ ಹಾಕ್ಬಿಟ್ಟಿದ್ಯಾ, ನಾನು ತಿನ್ನೋದಿಲ್ಲ ಅಂತ ಹೇಳ್ದೆ ಅಂತ ಹೇಳ್ತೀಯಾ? ಹೇಳು, ಬರೀ ಹೇಳು. ಯಾರು ಮರ್ಯಾದೆ ಹೋಗುತ್ತೆ ಹೇಳಿದ್ರೆ? ಯಾರು ಮರ್ಯಾದೇನೆ ಹೋಗುತ್ತೆ? ನಾನು ಸುಮ್ಮನೆ ಏನ್ಬಿಟ್ಟು ಕೊಡೋಕ್ಕಿಲ್ಲ, ಹೇಳ್ತೀನಿ ನಮ್ಮ ಹೋಗೋ ಬರಲಿ ನೀವು ಮಾಡ್ತೀನಿ. ನೀನು ಮೊದಲೇ ಅವ್ರಿಗೆಲ್ಲ ಹೇಳಿ ಅಭ್ಯಾಸ ಅಲ್ವಾ? ಹೇಳ್ಕೊ. ನಾನೇನು ಮಾಡೋಕ್ಕಾಗುತ್ತೆ ಅದಕ್ಕೆ? ನಾನೇನು ಮಾಡೋಕ್ಕಾಗುತ್ತೆ ಹೇಳು? ನೀನು ಹೇಳ್ತೀಯ ಅಂದ್ಬಿಟ್ಟು ನಾನು ಹೆದರ್ಕೊ ಕೂತ್ಕೊಳ್ಳೋಕ್ಕಾಗುತ್ತಾ? ನೀನು ಹೊಂದಿದ್ದೆಲ್ಲ ಅನ್ಸ್ಕೊಳಕ್ಕಾಗುತ್ತಾ? ತಿಂದರೆ ತಿನ್ನು, ತಿಂದೇರಿರು. ಊಟ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ, ಮಾಡ್ಕೊಂಡು ತಿನ್ನು. ಸೂರ್ಯವ್ರು ಬಂದು ಕೇಳಿದ್ರೆ ಹೀಗೆ ಹೇಳ್ತೀನಿ. ನೀನೀಗ ಬಾರಿಯಾಗಿ ಎಗ್ರಾಡ್ತಾ ಇದ್ದೀನಿ, ನೀನು ಬಂದಂಗಿಲ್ಲ ನಾಟಕ ಬಣ್ಣ ಬದಲಾಯಿಸ್ತಾ ಇದ್ದೀನಿ. ನೀನು ಸೂರ್ಯ ಇದ್ರೆ ಒಂಥರ, ಸೂರ್ಯ ಇಲ್ದೇವ್ರೆ ಒಂಥರ ಆಡ್ತಾ ಇದ್ದೀನಿ ನೀನು. ಕಡೆ ನನಗೆ ಗೊತ್ತು ಯಾರ ಜೊತೆ ಹೇಗಿರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಈ ಥರ ಇರೋದು. ಸೂರ್ಯ ಅವರು ನಿನ್ನಂಗೇನು ಹಾಳೋದಿಲ್ಲಪ್ಪ, ಅವ್ರು ನನ್ನ ಗಂಡ, ಅರ್ಥ ಆಯ್ತಾ? ಅವ್ರ ಜೊತೆ ಹೆಂಗಿರಬೇಕು ಅಂತ ನನಗೆ ಗೊತ್ತು, ನಿನ್ನ ಜೊತೆ ಹೆಂಗಿರಬೇಕು ಅಂತ ನನಗೆ ಗೊತ್ತು. ನೀನು ಹೇಳಕ್ಕೆ ಬರಬೇಡ. ನಾನು ಇಂಥವೇನು ಹೇಳ್ಸ್ಕೊಳ್ಬೇಕು, ನೀನು ಕಲಿಬೇಕಾಗಿಲ್ಲ. ಹೇಳ್ತಾಳೆ ವಿಷ ಹಾಕಿದೀಯಾ ಅಂತ. ಒಂದು ಮನುಷ್ಯತ್ವ ಬೇಡ, ಒಂದು ಕರುಣೆ ಬೇಡವಾ ನಿನಗೆ? ಏನೇನು ತಾಳು ತಂದು ಕೊಟ್ಟಿದ್ದಾರೆ, ತಿನ್ಕೊಂಡು ಹೇಗೋ ಇರೋಣ ಅಂದನೇ ಏನು ಹೇಳಕ್ಕೆ ಬರ್ತಾಳೆ ಹೇಳೋದಕ್ಕೆ. ನನ್ನ ಬಗ್ಗೆ ಮಾತಾಡಬೇಡ ನೀನು, ಅರ್ಥ ಆಯ್ತಾ? ನನ್ನ ಬಗ್ಗೆ ಅಂತ ನೀನು ಮಾತಾಡಕ್ಕೆ ಹೋಗ್ಬೇಡ ನೀನು. ಇನ್ನು ಸಂದರ್ಭಕ್ಕೆ ತಕ್ಕಾಗೆ ಬಣ್ಣ ಬದಲಾಯಿಸೋಕ್ಕೆ ನಿನಗೇನು ಹೂಸರವಳ್ಳಿ ಅನ್ಕೊಬಿಟ್ಟಿದೀಯ ನನ್ನ? ಹೂಸರವಳ್ಳಿ ಅಂತ ನಾನು ಇರೋದು ಹೀಗೆ, ಎಲ್ಲರ ಜೊತೆ ಇರೋದು ಹಿಂಗೆ, ನಾನು ಹಿಂಗೆ ಇರ್ತೀನಿ. ನಿನ್ನ ಥರ ಪದೇ ಪದೇ ಬಣ್ಣ ಬದಲಾಯಿಸ್ಕೊಂಡು ಊಸರವಳ್ಳಿ ಥರ ಹಾಡೋದಿಲ್ಲ. ಸೂರ್ಯ ಅವ್ರು ಗೆಲ್ಸಿಕ್ಬಿಟ್ಟೆ ನೀನು ಇನ್ನೊಂಥ ರಾಕ್ಷಸಿ. ನನಗೆ ಗೊತ್ತಿಲ್ಲ, ಎಲ್ಲೋ ಸೂರ್ಯ ಅವರು ಅತ್ತೆಯವರೆಲ್ಲ ನಿನ್ನ ಮುಖ ನೋಡಿ ಮರಳಾಗಿರಬೇಕು. ನಿನ್ನ ಮನಸ್ಸು ಸ್ವಲ್ಪ ನೋಡಿದ್ರೆ ಗೊತ್ತಾಗ್ತಾ ಇರೋದು. ಏನಿನ ಏನು ಮಾತಾಡ್ತಾ ಇದ್ದೀನಿ ನೀನು? ನಿನ್ನ ಮುಖ ನೋಡ್ಕೊಂಡಿದ್ಯಾ ಕನ್ನಡಿಲಿ? ಕುದುರೆ ಜುಡ್ತಾರೆ ಜುಟ್ಟು ಮೇ ಹಾಕೊಂಡು. ನನ್ನ ಬಗ್ಗೆ ಮಾತಾಡಬೇಡ ಕಣೆ. ನೀನು ಯಾವಳೆ ಮಾತಾಡೋದಕ್ಕೆ ನನ್ನ ಬಗ್ಗೆ ನನ್ನ ಮಾತಾಡಿದ್ರು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಲ್ಲ. ಮೊದಲಾಗಿ ನನಗೆ ಬುದ್ಧಿ ಇಲ್ಲ. ನನ್ನ ಸುದ್ದಿ ಬಂದುಬಿಟ್ರೆ ನಾನು ಸುಮ್ಮನೆ ಇರೋದಿಲ್ಲ. ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ತಿಂದರೆ ತಿನ್ನು, ತಿಂದರು ಹಾಗೆ ಬಿದ್ದಿರು. ನಿನ್ನ ಕಾಲು ಮುಂದಕ್ಕೆ ತಿನ್ನು ಅಂತ ನಿನ್ನ ಕಾಲೇನು ಬೇಡ್ಕೊಳ್ಳೋಣೆ ಬರೋ ನನಗೆ ಬಂದಿಲ್ಲ. ಯೋಗ್ಯತೆ ಇರೋರು ಮಾಡಿಸ್ಕೊಂಡು ತಿಂತಾರೆ, ಇಲ್ಲ ಅಂದ್ರೆ ಇರ್ತಾರೆ ಅಷ್ಟೇ. ನನಗೆ ಯಾಕೆ ಬೇಕು? ನಾನು ಅಷ್ಟೇ ಪ್ರೀತಿಯಿಂದ ಇರೋರ ಜೊತೆ ಪ್ರೀತಿಯಿಂದನೇ ಇರ್ತೀನಿ. ಇಲ್ಲ ಅಂದರೆ ಅಷ್ಟೇ. ಇಲ್ಲ ನನಗೆ ಹಣೆ ಬರ ಬಂದಿದೆ ಅವ್ರ ಕಾಲು ಕೈ ಬೇಡಿ ತಿನ್ಸೋದಕ್ಕೆ. ತಿಂದರೆ ತಿಂತಾರಂತೆ, ತಿಂದೋರಿಲ್ಲ. ಮಾತಾಡ್ಕೋದಳು ಈ ಮನೇಲಿ ಕೊಟ್ಟಿರೋ ಸಲಿಗೆ ಜಾಸ್ತಿ ಆಗ್ಬಿಟ್ಟದೆ. ಸಲಿಗೆ ಅವತ್ತನೇ ಮುದ್ರಕೊಂಡು ಹಾಗೆ ನಂದಿನಿ ಹೀಗೆ ನಂದಿನಿ, ನನ್ನ ಮಗು ಥರ ನಿನ್ನ ಮಗು ಥರ ಅಂತ ಅಂದ್ಬಿಟ್ಟು ಈಗ ನೋಡಿ ಹೆಂಗೆ ಮಾತಾಡೋಳು. ಇವಳು ಬಿತ್ರಿ ನನ್ನೇ ಹುಸರವಾಡಿ ಅಂತಾಳೆ. ಅವಳು ಕ್ಷಣಕ್ಕೂ ಬಣ್ಣ ಬದಲಾಯಿಸ ನಾಯಿ ಮುಂಡೆದು ಹೊತ್ತು ದರ್ದ್ರ ಮುಂಡೆದು ನನ್ನೆಯ ಚಪ್ಪಲಿ ಎಲ್ಲಿ ಬಿಡಬೇಕು ಅಲ್ಲಿ ಬಿಡಬೇಕು ಅಂತ ಹೇಳ್ತಾಳೆ. ನನ್ನೆಯ ನಾನು ನನ್ನ ಜಾಗ ಬಂದು ಹಿಡ್ಕೊಬಿಟ್ಟು ಹೆಂಗೆ ಹಾಡ್ತಿದ್ದಾಳೆ ಇವಳು. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.